ಪಲ್ಲವಿ ರಂಗೇಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ನನ್ನ ಕೂದಲು ಹೇಗೆ ಕಾಣಿಸ್ತದೆ, ಎಷ್ಟು ಬ್ಲ್ಯಾಕ್ ಆಗಿ ಶೈನಿಯಾಗಿ ಕಾಣಿಸ್ತಿದೆ ನೋಡಿ. ನಾನು ಫೇಸ್ಗೆ ಆಗಲಿ ನನ್ನ ಹೇರ್ಗೆ ಆಗಲಿ ನಾನು ಯಾವಾಗಲೂ ಅರ್ಬಲ್ದೇ ಪ್ರಾಡಕ್ಟ್ ಯೂಸ್ ಮಾಡೋದು. ಬನ್ನಿ, ಇಲ್ಲಿ ಒಂದು ಸೀಕ್ರೆಟ್ ಇದೆ. ನಿಮ್ಮ ಹೇರು ತುಂಬ ಬ್ಲ್ಯಾಕ್ ಆಗಿ ಶೈನಿಯಾಗಿ ಕಾಣಿಸ್ಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ಹಚ್ಕೊಬೇಕು ಅನ್ನೋದನ್ನ ನೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್ ನೋಡಿ, ಈ ದಿನ ನಾನು ಏರ್ ಕಲರ್ ಬಗ್ಗೆ, ಅದು ನ್ಯಾಚುರಲ್ ಏರ್ ಕಲರ್. ಇದನ್ನು ನಾನು ರೆಗ್ಯುಲರಾಗಿ ಒಂದು 2 ಇಯರ್ಸಿಂದನೂ ಸಹ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಏನೂ ಆಗಿಲ್ಲ. ನನ್ನ ಕೂದಲು ತುಂಬ ನ್ಯಾಚುರಲ್ಲಾಗಿ ಬ್ಲ್ಯಾಕ್ ಆಗಿದೆ. ಫ್ರೆಂಡ್ಸ್ ಎಲ್ಲರೂ ಕೇಳ್ತಿರ್ತಾರೆ, ನೀನು ತಲೆಗೆ ಏನು ಕಲರ್ ಹಾಕ್ತೀಯಾ, ನ್ಯಾಚುರಲಾಗಿ ಕಾಣಿಸುತ್ತೆ, ನಮಗೂ ಸ್ವಲ್ಪ ಹೇಳು ಏನು ಸೀಕ್ರೆಟ್ ಅಂತ ಯಾವಾಗಲೂ ಕೇಳ್ತಿರ್ತಾರೆ. ಸೊ ಹಾಗಾಗಿ ಎಲ್ರಿಗೂ ಯೂಸ್ ಆಗಲಿ ಅಂತೇಳಿ ಇವತ್ತು ನಾನು ಏನು ಕಲರನ್ನು ಯೂಸ್ ಮಾಡ್ತೀನಿ ಅನ್ನೋದನ್ನ ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ನನಗೆ ನಾಡಿದ್ದು ಒಂದು ಫಂಕ್ಷನ್ ಇದೆ. ಸೊ ನೋಡಿ, ಮುಂದೆ ನಾನು ರೆಗ್ಯುಲರಾಗಿ 15 ಡೇಸ್ಗೆ ಒನ್ಸ್ ನಾನು ಈ ಕಲರನ್ನು ನಾನೇ ಮನೆಯಲ್ಲೇ ರೆಡಿ ಮಾಡಿ ಹಾಕ್ತಾಯಿರ್ತೀನಿ. ಸೊ ಹಾಗಾಗಿ ಫುಲ್ಲೇನು ಹಾಕಲ್ಲ, ಈಗ ಮುಂದೆ ಮಾತ್ರ ಕಾಣಿಸ್ತಿದೆಯಲ್ವ. ಸೊ ಹಾಗಾಗಿ ನೋಡಿ, ಈ ರೀತಿ ಮುಂದೆ ಎಲ್ರಿಗೂ ಅಷ್ಟೇ, ಏಕೆಂತಂದರೆ ನಾವು ಫೇಸ್ನ ವಾಶ್ ಮಾಡ್ತಾಯಿರ್ತೀವಿ 2 ಟೈಮ್ಸು. ಸೊ ಹಾಗಾಗಿ ಮುಂದೆಗಡೆನೇ ನಮಗೆ ಯಾವಾಗಲೂ ವೈಟು ಕಾಣಿಸ್ತಾ ಇರುತ್ತೆ, ಎದ್ದು ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಇವತ್ತು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ನಾನು ಏನನ್ನು ಯೂಸ್ ಮಾಡ್ತೀನಿ, ನಾನು ಯಾವುದನ್ನು ಸಹ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡಲ್ಲ, ಯಾವಾಗಲೂ ಯೂಸ್ ಮಾಡಲ್ಲ. ನಾವು ಫಸ್ಟೆಲ್ಲ ಮೆಹಂದಿ ಗಿಡದ ಎಲೆಗಳನ್ನು ಒಣಗಿಸ್ಬಿಟ್ಟು ಅದನ್ನ ಪುಡಿ ಮಾಡಿ ನಾವು ತಲೆಗೆ ಅಪ್ಲೈ ಮಾಡ್ತಾಯಿದ್ವಿ. ಬ್ರೌನ್ ಕಲರ್ ಕಾಣಿಸ್ತಾ ಇತ್ತು. ಮತ್ತು ಏಜ್ ಹೆಚ್ಚಾಗ್ತಾ ಸ್ವಲ್ಪ ವೈಟು ತುಂಬ ಜಾಸ್ತಿ ಆಗ್ತು. ಸೊ ಫ್ರೆಂಡ್ಸ್ ಎಲ್ಲ ಏನಾದರೂ ಕಲರ್ ಯೂಸ್ ಮಾಡು, ಯಾಕೆ ಹಿಂಗೆ ಬಿಟ್ಟಿದೀಯಾ ಅಂತೇಳಿ, ನನ್ನ ಫ್ರೆಂಡ್ ಅವಳು ಟೀಚರು, ಅವಳು ಬೆಂಗಳೂರಲ್ಲಿದ್ದಾಳೆ. ಸೊ ನನಗೆ ಅವಳು ಅಡ್ವೈಸ್ ಮಾಡಿದ್ಲು. ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡು 3 ಇಯರ್ಸಿಂದ ನೋಡು. ನಾನೇ ಅವಳನ್ನು ಕ್ವಶನ್ ಮಾಡಿದೆ, ಅವಳು ಹೇರನ್ನು ನೋಡಿಬಿಟ್ಟು, ಚೈತ್ರ ಇದು ತುಂಬ ಬ್ಲ್ಯಾಕ್ ಇದೆ ಕಣೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀನು ಏನು ಯೂಸ್ ಮಾಡ್ತೀಯಾ ಅಂತ ಹೇಳಿದಾಗ ನನಗೆ ಅವಳು ಸಜೆಸ್ಟ್ ಮಾಡಿದ್ಲು. ನೋಡು, ಈ ಥರ ಇದೆ, ಇದನ್ನು ಹಚ್ಚು ಅಂತ ಹೇಳಿದ್ಲು. ಸೊ ಇನ್ನೂ ಕಾಯಿಸಲ್ಲ ನೋಡಿ. ನಾನು ಯಾವುದನ್ನು ಯೂಸ್ ಮಾಡ್ತೀನಿ ಅಂತಂದರೆ ನೋಡಿ, ಇದೇ ಅದು ಖಾದಿ ಬ್ರ್ಯಾಂಡ್ದು ಮಯೂರಿ ಅಂತೇಳಿದೆ. ಇದು ಖಾದಿ ಬ್ರ್ಯಾಂಡ್ದು ಮೇಕ್ ಏರ್ ನ್ಯಾಚುರಲ್ ಬ್ಲ್ಯಾಕ್ ಆ್ಯಂಡ್ ಶೈನಿಂಗ್. ನಿಜವಾಗ್ಲೂ ಸಹ ಕೇವಲ 15 ಮಿನಿಟ್ಸ್ ಸಾಕು. ನಾವು ಕೂಡ ಕೆಲಸಕ್ಕೆ ಹೋಗಬೇಕು, ಏನೋ ಇದ್ದಕ್ಕಿದ್ದಂಗೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಫಿಕ್ಸ್ ಆಗುತ್ತೆ. ಸೊ ಆಗ ಮೆಹಂದಿ ಸೊಪ್ಪೆಲ್ಲ ಹಾಕ್ಕೊಂಡು ನಾವು ಹೇರೆಲ್ಲನೂ ಇದು ಮಾಡ್ಕೊಬಾರ್ದು, ಯಾಕೆಂದರೆ ಅದಕ್ಕೆಲ್ಲ ಬೇರೆ ಶ್ಯಾಂಪು, ಬೇರೆ ಕಲರ್ ಇದೆಲ್ಲ ಬರುತ್ತೆ. ಸೊ ಅದೆಲ್ಲ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿರ್ತಾರೆ. ಸೊ ಅದನ್ನು ನಾವು ಹಚ್ಕೊಳ್ಳೋದ್ರಿಂದ ನಮಗೆ ತಲೆನೋವು ಬರುತ್ತೆ, ಮತ್ತು ಮುಖ ಎಲ್ಲ ಊದ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಯಾವುದನ್ನು ಬಳಸೋದು ಬೇಡ. ನನಗಿದು ತುಂಬ ಅಡ್ಜಸ್ಟ್ ಆಗಿದೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಇದು ಹರ್ಬಲ್ ಮೆಹಂದಿ ನೋಡಿ. ಇದರಲ್ಲಿ ತುಂಬ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದಾರೆ ನೋಡಿ. ನೀವು ಇದನ್ನು ಬುಕ್ ಮಾಡಿದ್ರೆ ಸೇಮ್ ಇಂಗ್ರೀಡಿಯೆಂಟ್ಸ್ ಇರಬೇಕು, ಯಾಕೆಂದರೆ ಇದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಹಾಕಿಲ್ಲ. ಕೇವಲ 15 ಮಿನಿಟ್ಸು. ನಾನು ಇದನ್ನು ಏನನ್ನು ಸಹ ಇದಕ್ಕೆ ಹಾಕಿ ಮಿಕ್ಸ್ ಮಾಡಲ್ಲ, ಕೋಲ್ಡ್ ವಾಟರ್ನೇ ಹಾಕಿ ಸ್ಮೂತಾಗಿ ಪೇಸ್ಟ್ ಥರ ಮಾಡ್ಕೊಳ್ತೀನಿ. ಸ್ಮೂತ್ ಪೇಸ್ಟ್ ಥರ ಮಾಡಿಕೊಂಡು ನಾನು ಕೈಗೆ ಗ್ಲೌಸನ್ನು ಯೂಸ್ ಮಾಡಿಕೊಂಡಾದರೂ ಹಚ್ಕೊಬೋದು, ಅಥವಾ ಟೂತ್ ಬ್ರಷ್ ಇರುತ್ತಲ್ಲ, ಸೊ ವೇಸ್ಟು ಅಥವಾ ಹೊಸದೇ ಒಂದನ್ನು ಅದನ್ನು ಬಳಸಿ ಸಹ ನಾವು ಮೆಹಂದಿಯನ್ನು ನಾನು ಹಚ್ಕೊಳ್ತೀನಿ. ಈಗ ಗ್ಲೌಸು ಖಾಲಿ ಆಗಿಬಿಟ್ಟಿತ್ತು ನೋಡಿ. ನಾನು ಈ ಥರ ಬ್ರಷು ಕೂಡ ಇಟ್ಕೊಂಡಿದ್ದೀನಿ. ಈ ಥರ ಟೂತ್ ಬ್ರಷ್ ಕೂಡ ಇದೆ ನೋಡಿ. ಈ ರೀತಿ ಸ್ಮೂತಾಗಿ ನಾನು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಇದು ನೋಡಿದ್ರೆ ಯಾವ ಥರ ಬ್ಯಾಡ್ ಸ್ಮೆಲ್ ಆಗಲಿ ಅಥವಾ ಬೇರೆ ಏನಾಗಲಿ ಇಲ್ಲ. ಇದು ನೋಡಿದ್ರೆ ನ್ಯಾಚುರಲ್ ಗ್ರೀನ್ ಕಲರ್ ಥರನೇ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಇದನ್ನು
ನೋಡಿದ್ರಲ್ವಾ ಪೇಸ್ಟ್ ನಾನು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ತುಂಬ ಈಸಿ ಅಲ್ವಾ. ನಾವು ಕೇವಲ ನಾವು ಸ್ನಾನಕ್ಕೆ ಹೋಗೋದು ಒಂದು 10 ನಿಮಿಷ ಇದ್ದರೆ ಸಾಕು. ನಾವು 10 ನಿಮಿಷದಲ್ಲೇ ನಮ್ಮ ಕೂದಲನ್ನು ತುಂಬ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಕಲರನ್ನು ಮಾಡ್ಕೊಬೋದು. ಬನ್ನಿ ನೋಡಿ, ಈಗ ಪೇಸ್ಟನ್ನು ನನಗೆ ಈಗ ಜಾಸ್ತಿ ಕಾಣಿಸ್ತಾ ಇಲ್ಲ, ಬರೀ ಮುಂದೆಗಡೆ ಮಾತ್ರ ಕಾಣಿಸ್ತಿದೆ. ಇದಕ್ಕೆ ನಾನು ನೀಟಾಗಿ ಕವರ್ ಮಾಡ್ಕೊಳ್ತೀನಿ. ಯಾರಾದರೂ ಒಬ್ಬರು ಎಲ್ಪ್ಗಿದ್ರೆ ತುಂಬ ಈಸಿಯಾಗಿ ನಾವು ಹಾಕೊಬೋದು. ನಾವು ಮಧ್ಯಮ ವರ್ಗದವರಾಗಿರೋದ್ರಿಂದ ನಾವೆಲ್ಲ ಹೋಗಿ ಸ್ಪಿನ್ ಆಗಲಿ ಪಾರ್ಲರ್ಗೆ ಹೋಗಿ ನಾವು ತಿಂಗಳಿಗೆ 1000 ರೂಪಾಯಿಯನ್ನು ಖರ್ಚು ಮಾಡಿ ನಾವು ಕಲ್ಲರಿಂಗ ಮಾಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನನಗೆ ನನ್ನ ಫ್ರೆಂಡ್ ಅಡ್ವೈಸ್ ಮಾಡಿದ್ಲು, ಇದನ್ನು ಯೂಸ್ ಮಾಡು ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಯಾವ ಪಾರ್ಲರ್ಗೆ ಹೋದ್ರೂ ನಮಗೆ ಇಷ್ಟೊಂದು ನ್ಯಾಚುರಲ್ ಬ್ಲ್ಯಾಕ್ ಕಲರ್ ಸಿಗಲ್ಲ ಅನ್ಕೋತೀನಿ. ಅಷ್ಟು ತುಂಬ ಚೆನ್ನಾಗಿ ಆಗುತ್ತೆ ಕಲ್ಲರು. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ. ನಾನು ಬೇಕಾದರೆ ಅಮೆಝಾನಲ್ಲಿ ನಾನು ಲಿಂಕನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಈ ರೀತಿ ಒಂದೊಂದೇ ನೀಟಾಗಿ ತಲೆ ತುಂಬ ಆಗಿದೆ ಅಂತಂದರೆ ಅದರಲ್ಲಿ ನಾನು ತೋರಿಸಿದ್ನಲ್ಲ ಅದರಲ್ಲಿ 4 ಪ್ಯಾಕ್ ಬರುತ್ತೆ. ಸೊ ಒಂದೇ ಪ್ಯಾಕ್ ಸಾಕು. ನೀಟಾಗಿ ನಾವು ಬಾಚಣಿಗೆಯನ್ನು ಯೂಸ್ ಮಾಡಿಬಿಟ್ಟು ಮಧ್ಯದಲ್ಲಿ ಅದನ್ನು ಎಳೆಗೂ ಒಬ್ಬರಿಂದ ಯಾರಾದರೂ ಒಬ್ಬರು ಹೆಲ್ಪ್ ಇದ್ದರೆ ನೀಟಾಗಿ ನಾವು ಹಾಕಿಸ್ಕೊಬೇಕು. ಈಗ ನೋಡಿ, ನನಗೆ ನಾನು ಒಬ್ಬಳೇ ಹಾಕ್ಕೊಳ್ತೀನಿ. ನಾನು ಯಾವಾಗಲೂ ಯಾರ ಕೈಲೂ ಹಾಕಿಸ್ಕೊಳ್ಳಲ್ಲ. ತಿಂಗ್ಳಿಗೆ ಒಂದು ಸಲ ತುಂಬ ಜಾಸ್ತಿ ಕಾಣಿಸ್ತಿದೆ ಅಂತ ಅಂದಾಗ ನಾನು ನಮ್ಮ ಅಮ್ಮನ ಕೈಲಿ ನೀಟಾಗಿ ಕೂದಲಿಗೆ ಫುಲ್ಲು ಇಡೀ ಕೂದಲಿಗೆಲ್ಲ ನಾನು ಇದನ್ನು ತಿಂಗಳಿಗೋ ಅಥವಾ 1.5 ತಿಂಗಳಿಗೋ ಒಂದು ಸಲ ಹಾಕಿಸ್ಕೊಳ್ತೀನಿ. ಜಾಸ್ತಿ ಬ್ಲ್ಯಾಕ್ ಕಾಣಿಸ್ಬೇಕು ಅಂತ ಪದೇ ಹಾಕಬಾರ್ದು. ಫಸ್ಟು ಸ್ಟಾರ್ಟಿಂಗು ನಮಗೆ ಅಡ್ಜಸ್ಟ್ ಆಗೋ ತನಕ ಒಂದು 15 ಒನ್ಸ್ ಹಾಕಿದ್ರೆ ಸಾಕು. ಆಮೇಲೆ ಏನಿಲ್ಲ, 20 ಡೇಸ್ಗೆ ಒಂದು ಸಲ ಹಾಕೊಬೋದು. ನೋಡಿ, ಈ ರೀತಿ ನೀಟಾಗಿ ಮುಂದೆಗಡೆನೇ ಜಾಸ್ತಿ ಕಾಣಿಸೋದ್ರಿಂದ ಸ್ವಲ್ಪ ಜಾಸ್ತಿ ಇಲ್ಲಿ ಮುಂದೆಗಡೆನೇ ಸ್ವಲ್ಪ ಬ್ಲ್ಯಾಕ್ ಮೆಹಂದಿ ಕವರ್ ಆಗಬೇಕು ಪೂರ್ತಿ. ಆ ರೀತಿ ನೀಟಾಗಿ ನಾವು ಹಾಕ್ಕೋಬೇಕು. ನೋಡಿ, ಈ ಪ್ಯಾಕು ಏನು ರೇಟ್ ಇದೆ? ತುಂಬ ರೇಟ್ ಏನಿಲ್ಲ. ಎಲ್ಲರೂ ಸಹ ತಗೊಳ್ಬೋದು. ಆ ಒಂದು ರೇಟ್ ಇದೆ. ಇದು ಕೇವಲ 100 ರೂಪೀಸ್ ಅಷ್ಟೇ, 100 ರೂಪಾಯಿ ಅಷ್ಟೇ. 2 ತಿಂಗಳು ಅಥವಾ 2.5 ಮಂತ್ ನಾವು ಇದನ್ನು ಯೂಸ್ ಮಾಡ್ಬೋದು. ಕೆಲವ್ರಿಗೆ ತುಂಬ ಕಡಿಮೆ ಇದೆ ಅಂತಂದರೆ ಅವ್ರಿಗೆ 3 ಮಂತ್ಸ್ ಕೂಡ ಯೂಸ್ ಮಾಡ್ಬೋದು. ನೋಡಿ, ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಸಾವಿರಾರು ರೂಪಾಯಿಗಳನ್ನು ನಾವು ಸುಮ್ಮನೆ ಖರ್ಚು ಮಾಡ್ತೀವಿ. ನೋಡಿ, ಇದು ಕೇವಲ 100 ರೂಪಾಯಿಯಲ್ಲೇ ನಾವು ನಮ್ಮ ಕೂದಲನ್ನು ತುಂಬ ಅಂದವಾಗಿ, ತುಂಬ ಕಪ್ಪಾಗಿ, ತುಂಬ ಬ್ಲ್ಯಾಕ್ ಆಗಿ, ತುಂಬ ಶೈನಿಯಾಗಿ ನಾವು ಏರನ್ನು ನಾವು ಕಾಪಾಡ್ಕೊಳ್ಬೋದು. ನೋಡಿ ಈಗ ನಾನು ಯಾವ ಥರ ಮೆಹಂದಿಯನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಯಾರ ಕೈಲೂ ಹಾಕ್ಸ್ಕೊಂಡಿಲ್ಲ, ನಾನೇ ಹಾಕ್ಕೊಂಡಿರೋದು. ಅದು ಹಳೆ ಟೂತ್ ಬ್ರಷನ್ನು ಬಳಸಿ. ನೋಡಿ, ಇವತ್ತು ಸಂಡೇ. ಸೊ ಹಾಗಾಗಿ ನಾನು ಒಂದು 20 ಮಿನಿಟ್ಸ್ ಬಿಟ್ಟು ಸ್ನಾನವನ್ನು ಮಾಡ್ಕೊಳ್ತೀನಿ. ಎಲ್ಲನ್ನ ಸೇರಿಸಿ ಒಂದು ಕ್ಲಿಪ್ ಹಾಕಿದ್ದೀನಿ. ಬೇಕು ಅಂತಂದರೆ ನೀವು ಹಾಕ್ಕೊಂಡು ಅಡುಗೆ ಮಾಡಬೇಕು, ತರಕಾರಿ ಏನಾದರೂ ಕಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಮೇಲ್ಗಡೆ ಒಂದು ಕವರನ್ನು ಹಾಕ್ಕೊಂಬಿಡಿ. ಹಾಗಾದೇನು ಸೋರೋದಿಲ್ಲ, ಯಾವುದೇ ರೀತಿ ಲೀಕ್ ಆಗಲ್ಲ. ಏಕೆಂದರೆ ನಾವು ಪೇಸ್ಟನ್ನು ಮಾಡ್ಕೋಬೇಕಾದ್ರೆ ತುಂಬ ತೆಳ್ಳಗೆ ಮಾಡ್ಕೊಬಾರ್ದು, ಯಾಕೆಂದರೆ ಅದು ಹರ್ಕೊಂಡು ಬಂದುಬಿಡುತ್ತೆ. ಸೊ ಅದು ಒಂದು ಸ್ವಲ್ಪ ಗಟ್ಟಿಯಾಗಿ ಇದ್ದರೆ ಈ ರೀತಿ ನೀಟಾಗಿ ಹಾಕ್ಕೊಬೋದು. ಈ ರೀತಿ ಒಂದು 20 ಮಿನಿಟ್ಸನ್ನು ಬಿಡೋಣ. ನೋಡಿ, 20 ಮಿನಿಟ್ಸ್ ಬಿಟ್ಟು ನಾವು ಸ್ನಾನ ಮಾಡಬೇಕಾದ್ರೆ ನಾವು ಮೆಹಂದಿಯನ್ನು ಅಪ್ಲೈ ಮಾಡಿಕೊಂಡಾಗ ನಾವು ಯಾವುದೇ ರೀತಿಯ ಶ್ಯಾಂಪುಗಳನ್ನು, ಸೀಗೆಕಾಯಿಯನ್ನು ಬಳಸಬಾರ್ದು. ಸೊ ನಾವು ಕೈಯಲ್ಲೇ ತುಂಬ ಚೆನ್ನಾಗಿ ನೀರಿಂದ ಚೆನ್ನಾಗಿ ತೊಳ್ಕೊಬೇಕು. ಯಾವುದೇ ರೀತಿಯ ಶ್ಯಾಂಪನ್ನು ನಾವು ಬಳಸಬಾರ್ದು. ಮತ್ತು ನಾಳೆ ಏನು ಮಾಡಬೇಕು, ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು
ಒಂದು ಹಾಫ್ ಆನ್ ಅವರ್ ಆಗಲಿ ಅಥವಾ 1 ಅವರ್ ಆಗಲಿ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಬೇಕು. ಏಕೆಂದರೆ ಇನ್ನೂ ತುಂಬ ಶೈನಿಯಾಗಿ ಕಾಣಿಸುತ್ತೆ. ಸೊ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಂಡಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟಾದಮೇಲೆ ನಾವು ಶ್ಯಾಂಪು ಹಾಕ್ಕೊಂಡು ನೀಟಾಗಿ ನಾವು ವಾಶ್ ಮಾಡ್ಕೋಬೋದು. ನೋಡಿ, ನಿಮಗೆ ಸ್ವಲ್ಪ ಸ್ಕಿನ್ಗೆ ಯೂಸ್ ಮಾಡಿ ನೋಡಿ, ನಿಮಗೇನೋ ಅಲರ್ಜಿ ಆಗಿಲ್ಲ, ಏನೋ ತೊಂದರೆ ಆಗಿಲ್ಲ ಅಂದರೆ ನೀವು ಇದನ್ನು ಅಪ್ಲೈ ಮಾಡಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ ಮತ್ತು ತುಂಬ ಈಸಿ ಕೂಡ ಅನಿಸುತ್ತೆ ನಿಮಗೆ. ಮತ್ತು ಇದ್ರ ಬೆಲೆ ಕೂಡ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಈಗ ನಾನು 20 ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡ್ಕೊ ಬಂದಾದಮೇಲೆ ನನ್ನ ಕೂದಲನ್ನು ತೋರಿಸ್ತೀನಿ. ನನ್ನ ಕೂದಲು ಯಾವ ರೀತಿ ಬ್ಲ್ಯಾಕಾಗಿ ತುಂಬ ಶೈನಿಯಾಗಿ ಕಾಣಿಸುತ್ತೆ, ನೀವೇ ನೋಡೋರಂತೆ. ಜಸ್ಟ್ ವೆಯ್ಟ್. ನೋಡಿ, ಆಫ್ಟರ್ ಬಾತಿಂಗು ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ಎಲ್ಲೂ ಕೂಡ ವೈಟ್ ಹೇರ್ಸು ಕಾಣಿಸ್ತಾ ಇಲ್ಲ, ತುಂಬ ನ್ಯಾಚುರಲ್ಲಾಗಿ ಕಾಣಿಸ್ತಾ ಇದೆ. ನನಗಿದು ತುಂಬ ಚೆನ್ನಾಗಿ, ಈ ಹೇರ್ ಕಲರ್ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಯಾವುದೇ ರೀತಿಯ ಏರ್ ಫಾಲ್ ಆಗಲಿ ಅಥವಾ ಡ್ಯಾಂಡ್ರಫ್ ಆಗಲಿ ಇಲ್ಲ, ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ನೀವೇನಾದರೂ ನ್ಯಾಚುರಲ್ ಹೇರ್ ಕಲರ್ ಬೇಕು ಅಂತ ನೀವೇನಾದರೂ ಸರ್ಚ್ ಮಾಡ್ತಾಯಿದ್ರೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಏಕೆಂದರೆ ಅಮೌಂಟು ಕೂಡ ತುಂಬ ಕಡಿಮೆ ಇದೆ, ತುಂಬ ಅಮೌಂಟ್ಗೆ ತುಂಬ ವರ್ತ್ ಅಂತ ಅನಿಸುತ್ತೆ. ಮನೆಯಲ್ಲೇ ನಾವು ನ್ಯಾಚುರಲ್ಲಾಗಿ ನಮ್ಮ ಹೇರ್ನ ನ್ಯಾಚುರಲ್ಲಾಗಿ ನಾವು ಹೇರ್ ಕಲರಿಂಗನ್ನು ಮಾಡ್ಕೊಬೋದು. ಜಸ್ಟ್ ಒಂದು 15 ಆರ್ 20 ಮಿನಿಟ್ಸಲ್ಲಿ ನಮಗೆ ನಾವು ರೆಡಿಯಾಗಿ ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಸೊ ನಿಮಗೆ ಬೇಕು ಅಂದರೆ ನೀವೊಂದು ಸಲ ಕಮೆಂಟ್ ಮಾಡಿ, ನಾನು ಲಿಂಕನ್ನು ನಿಮಗೆ ಕಳಿಸ್ತೀನಿ. ಒಂದು ಸಲ ಟ್ರೈ ಮಾಡಿ, ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಫೀಡ್ಬ್ಯಾಕ್ನ ಕಮೆಂಟ್ ಮಾಡಿ ತಿಳಿಸಿ.